ವೀಕ್ಷಕರೇ, ನಾವು ಈ ಸಂಚಿಕೆಯಲ್ಲಿ ರೆಸಿಲಿಯನ್ಸ್ ಬಗ್ಗೆ ಮಾತಾಡೋಣ. ರೆಸಿಲಿಯನ್ಸ್ ಅಂತಂದರೆ ಯಾವುದೇ ಒಂದು ಕಷ್ಟ ಬಂದಾಗಲ ಅಥವಾ ಒತ್ತಡದಲ್ಲಿದ್ದಾಗ ನಾವು ಅದನ್ನು ಕುಗ್ಗದೇನೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದೇ ರೆಸಿಲಿಯನ್ಸ್. ಜೀವನದಲ್ಲಿ ಒತ್ತಡ ಬಂದೇ ಬರುತ್ತೆ, ನಿರಾಸೆಗಳಾಗ್ತಾನೆ ಇರುತ್ತೆ, ಹಾಗೆ ಸಾಕಷ್ಟು ಬೇರೆ ಬೇರೆ ರೀತಿ ಸಮಸ್ಯೆಗಳಾಗ್ತಾನೆ ಇರುತ್ತೆ. ಆದರೆ ನಾವು ಅದನ್ನು ಕುಗ್ದೇನೆ ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೀವಿ ಅದು ಒಳ್ಳೆಯ ರೀತಿಯಲ್ಲಿ ಅನ್ನೋದೇ ನಾವು ರೆಸಿಲಿಯನ್ಸ್ ಅಂತ ಹೇಳ್ಬೋದು. ಈ ರೆಸಿಲಿಯನ್ಸ್ ಅಂದರೆ ಏನು? ಈಗ ಇಂಗ್ಲೀಷಲ್ಲಿ ಈ ರಿಯಾಕ್ಷನ್ನು ರೆಸ್ಪಾನ್ಸ್ ಅಂತ ಎರಡು ಪದಗಳಿರುತ್ತೆ. ರಿಯಾಕ್ಷನ್ ಅಂತಂದರೆ ನಾವು ಸಡನ್ನಾಗಿ ಭಾವೋದ್ವೇಗವಾಗಿ ಅದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿದೆಯಲ್ಲ, ಅದನ್ನು ನಾವು ರಿಯಾಕ್ಷನ್ ಅಂತ ಹೇಳ್ತೀವಿ. ಈ ರೆಸ್ಪಾನ್ಸ್ ಅಂತಂದರೆ ಅದು ಯಾವುದೇ ಒಂದು ಸಂದರ್ಭ ಇರಲಿ, ನಮ್ಮ ಆಲೋಚನೆ ಮುಖಾಂತರದಿಂದ ಅದು ಏನು ಅಂತ ಅರ್ಥ ಮಾಡ್ಕೊಂಡು ನಾವು ಅದನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದರದಿಂದ ಆಗುವಂಥ ಅನಾಹುತಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿ ಪ್ರತಿಕ್ರಿಯಿಸಿದೆಯಲ್ಲ, ಅದನ್ನು ನಾವು ರೆಸ್ಪಾನ್ಸ್ ಅಂತ ಹೇಳ್ತೀವಿ. ನಾವು ಲೈಫಲ್ಲಿ ಇದನ್ನು ಹೇಗೆ ಅಳವಡಿಸ್ಕೋಬೋದು? ತುಂಬ ಸಿಂಪಲ್. ನಾವು ಭಾವನಾತ್ಮಕವಾಗಿ ಒಂದು ವಿಚಾರದ ಜೊತೆ ಕನೆಕ್ಷನ್ ಬೆಳೆಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಆಲೋಚನೆಗೆ ಅಂದರೆ ಬುದ್ಧಿಗೆ ಜಾಸ್ತಿ ಕೆಲಸ ಕೊಡಬೇಕು. ಅಂದರೆ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ, ಮನಸ್ಸಿನ ಮುಖಾಂತರದಿಂದ ಯೋಚನೆ ಮಾಡ್ದೇನೆ ಬುದ್ಧಿ ಮುಖಾಂತರದಿಂದ ಯೋಚನೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳೋದೇ ಈ ರೆಸಿಲಿಯನ್ಸ್ ಅಂತ ಹೇಳ್ತೀವಿ ನಾವು. ನಾವು ಆವಾಗಲೇ ಜೀವನ ಕೌಶಲ್ಯಗಳ ಬಗ್ಗೆ ಭಾವನಾತ್ಮಕವಾಗಿ ಹೇಗೆ ನಾವು ನಿಭಾಯಿಸೋದು ಮತ್ತು ನಮ್ಮ ಆಲೋಚನೆಗಳು, ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೀವಲ್ಲ, ಆ ವಿಡಿಯೋಗಳಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಸಿಗುತ್ತದೆ. ಆ ಇನ್ಫಾರ್ಮೇಷನ್ನ ನೀವು ಅರ್ಥ ಮಾಡ್ಕೊಂಡು ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ, ಅಂದರೆ ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡೋದ್ರಿಂದ ನೀವು ರೆಸಿಲಿಯನ್ಸ್ನ ಬೆಳೆಸ್ಕೋಬೋದು. ಸೊ ರೆಸಿಲಿಯನ್ಸಲ್ಲಿ ನಿಮಗೆ ಬೇರೆ ಯಾವುದೋ ಒಂದು ಸ್ಟೆಪ್ಸ್ಗಳಂತ ಏನಿರೋದಿಲ್ಲ. ನಾವು ಈ ಲೈಫ್ ಸ್ಕಿಲ್ಸ್ನ ಕಲಿತು ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ನಿಮಗೆ ಸಾಕಷ್ಟು ಸ್ಟೆಪ್ಸ್ಗಳನ್ನ ನಿಮಗೆ ಹೇಳ್ಕೊಡುತ್ತೆ ರೆಸಿಲಿಯನ್ಸ್ ಬಗ್ಗೆ. ಸೊ ಕಷ್ಟ ಬರುತ್ತೆ, ಭಾವನಾತ್ಮಕವಾಗಿ ನಾವು ಅದನ್ನು ಕನೆಕ್ಟ್ ಆಗದೇನೆ ನಮ್ಮ ಬುದ್ಧಿ ಮುಖಾಂತರದಿಂದ ಅದನ್ನು ಯೋಚನೆ ಮಾಡಿ ಅದು ಏನು ಎತ್ತ ಅಂತೇಳಿ ತಿಳ್ಕೊಂಡು ಅದಕ್ಕೆ ಪ್ರತಿಕ್ರಿಯಿಸೋದೇ ರೆಸಿಲಿಯನ್ಸ್. ಇದರೊಂದಿಗೆ ಈ ಸಂಚಿಕೆ ಮುಗಿಸ್ತೀನಿ. ಧನ್ಯವಾದಗಳು.